88% ನಾವು ಇಡೀ ಸ್ಟೇಟ್ ಒಳಗೆ ಓಟ್ ಹಾಕಿ ಇವತ್ತು ಸರ್ಕಾರ ಇದ್ರೆ ಮುಸ್ಲಿಮ್ಸ್ ಕಡೆಯಿಂದ ಇರ್ತೀವಿ ಸರ್ಕಾರ. ನಾನು ಪಕ್ಷೇತರ 20ನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ದೀನಿ. ನಾವು ಮುಸ್ಲಿಮ್ಸ್ ಸಮಾಜದವ್ರಿಗೆ ಅವ್ರು ಟಿಕೆಟ್ ಕೊಟ್ಟಿಲ್ಲ, ಆ ಬೈಜಾರಿಯಿಂದ ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿನಿ. ಅವ್ರು ನಮಗೆ ಓಪನ್ ಆಗಿ ಎಲ್ಲ ಪಾರ್ಟಿದವರು ಎಷ್ಟು ದಿವಸ ಮಿಸ್ಗೈಡ್ ಮಾಡಿದಾರ. ಮುಸ್ಲಿಮ್ಸ್ನವ್ರಿಗೆ ಅವ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟಿದ್ರೆ ನಾನು ತಗೊಂಡಿದ್ದೆ ವಾಪಸ್, ಈಗ ತಗೊಳಂಗಿಲ್ಲ. ನಾವು ಅವ್ರಿಗೆ 35 ವರ್ಷದಿಂದ ದುಡ್ಕೊಂಡು ಬಂದಿದ್ದೆ. ಒಂದ್ಸತಿ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ತಪ್ಪಾಗ್ಬಿಟ್ಟಿದ್ದು ನಮಗೆ ಒಂದು ಸೀಟ್ ಕೊಡೋಕ್ಕಾಗಿಲ್ಲ ಅವ್ರಿಗೆ. ನನಗೆ ಕಾಂಗ್ರೆಸ್ ಮೇಲೆ ಭಾಳ ಬೈಜಾರ್ ಐತಿ. ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಸದ್ಯಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈಗಾಗಲೇ ಕಾಂಗ್ರೆಸ್ನಿಂದ ಟಿಕೆಟ್ ಪುನಃ ದಿವಂಗತ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ 3ನೇ ತಲೆಮಾರಿನ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಾಗಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿ ಸಾಕಷ್ಟು ಜನ ತಾ ಮುಂದು ನೀ ಮುಂದು ಅಂತೇಳಿ ಒಂದು ನಾಮಿನೇಷನ್ ಮಾಡೋದಕ್ಕೆ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾನು ಹೇಳ್ದಂಗೆ ಏನು ಈ ಹಿಂದೆ ನಾಮಿನೇಷನ್ ಫೈಲ್ ಮಾಡಿದ್ದಂಥ ಸಾದಿಕ್ ಪೈಲ್ವಾನ್ ಅವರು ಪಕ್ಷೇತರವಾಗಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಳ್ತೀನಿ ಅಂತ ಇದ್ರೆ, ಈ ಕಡೆ AMMನಿಂದನೂ ಸಹ ಅಭ್ಯರ್ಥಿ ಕಣಕ್ಕೆ ಇಳಿತಾ ಇರ್ತಕ್ಕಂಥದ್ದು. ಜೊತೆಗೆ ಪಕ್ಷೇತರವಾಗಿ ಸಾಕಷ್ಟು ಅಭ್ಯರ್ಥಿಗಳು ಇಳಿತಾ ಇದ್ದು, ಈಗ ನಮ್ಮ ಜೊತೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಇದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಯಾವ ಕಾರಣಕ್ಕೆ ಅವರು ಈ ಒಂದು ಮತಕ್ಷೇತ್ರಕ್ಕೆ ಧುಮುಕಿದ್ದಾರೆ ಮತ್ತೆ ಅವರು ಯಾವ ವಿಚಾರಗಳನ್ನ ಇಟ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ. ಸರ್ ನಮಸ್ತೆ, ಯಾವ ವಿಚಾರಗಳನ್ನ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು? ಫಸ್ಟ್ ಮಾತು ಎಲ್ಲರಿಗೆ ನಮಸ್ತೆ. ನಾನು ಪಕ್ಷೇತರ 20ನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ದೀನಿ. ನಾವು ಮುಸ್ಲಿಮ್ಸ್ ಸಮಾಜದವ್ರಿಗೆ ಅವ್ರು ಟಿಕೆಟ್ ಕೊಟ್ಟಿಲ್ಲ, ಆ ಬೈಜಾರಿಯಿಂದ ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿನಿ. ಯಾವ ಕಾರಣಕ್ಕೆ ಕಂಟಿನ್ಯೂ ಮಾಡ್ತೀನಿ, ಎಷ್ಟು ಸಾಧ್ಯ ಆಗ್ತಿದೆ ನಾನು ಗೆಲ್ಲಿಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸಮಾಜ ನಮ್ಮ ಜೊತೆಗೆ ಐತಿ. ಅವ್ರು ನಮಗೆ ಓಪನ್ ಆಗಿ ಎಲ್ಲ ಪಾರ್ಟಿದವರು ಎಷ್ಟು ದಿವಸ ಮಿಸ್ಗೈಡ್ ಮಾಡಿದಾರ. ಇವತ್ತು ನಾಳೆ ಐತೆ ಅಂತ ಹಬ್ಬ ಆಗಿದ್ಮೇಲೆ ಸಾಯಂಕಾಲ ಡಿಸೈಡ್ ಕೊಟ್ಟಾರ. ನನಗೆ ಮನಸ್ಸಿಗೆ ಭಾಳ ಬೇಜಾರಾಗಿದ್ದಾಗ ಮುಸ್ಲಿಮ್ಸ್ನವ್ರಿಗೆ ಅವ್ರು ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟಿದ್ರೆ ನಾನು ತಗೊಂಡಿದ್ದೆ ವಾಪಸ್, ಈಗ ತಗೊಳಂಗಿಲ್ಲ. ನಾನು ಕಂಟಿನ್ಯೂ ಮಾಡ್ತೀನಿ. ಎಲೆಕ್ಷನ್ ನಾನು ಗೆದ್ದೇ ಗೆಲ್ತೀನಿ. ಸರ್ ಯಾಕೆ ಇದು ಇಲ್ಲಿ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ ಅಂತ ಗೊತ್ತಿದ್ರು ಕಾಂಗ್ರೆಸ್ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತೀವಿ? ನೋಡಿ, ನಾವು ಅವ್ರಿಗೆ 35 ವರ್ಷದಿಂದ ದುಡ್ಕೊಂಡು ಬಂದಿದ್ದೆ. ಒಂದು ಸತಿ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ತಪ್ಪಾಗ್ಬಿಟ್ಟಿದ್ದು, ನಮ್ಗೆ ಹಂಗಾಗ್ಬಿಟ್ಟಿದೆ. ಅದಕ್ಕೆ ನಾನು ಮುಸ್ಲಿಮ್ಸ್ನವ್ರಿಗೆ ಟಿಕೆಟ್ ಕೊಳ್ಳೇಬೇಕಾಗಿತ್ತು. ಸಿದ್ದರಾಮಯ್ಯ ಸಾಹೇಬ್ರು, CM ಸಾಹೇಬ್ರು, DK ಶಿವಕುಮಾರ್ ಸರ್ 88% ನಾವು ಇಡೀ ಸ್ಟೇಟ್ ಒಳಗೆ ಓಟ್ ಹಾಕಿ ಇವತ್ತು ಸರ್ಕಾರ ಇದ್ದರೆ ಮುಸ್ಲಿಮ್ಸ್ ಕಡೆಯಿಂದ ಇರ್ತೀವಿ ಸರ್ಕಾರ. ನಮಗೆ ಒಂದು ಸೀಟ್ ಕೊಡೋಕ್ಕಾಗಿಲ್ಲ ಅವ್ರಿಗೆ. ನನಗೆ ಕಾಂಗ್ರೆಸ್ ಮೇಲೆ ಭಾಳ ಬೇಜಾರು ಐತಿ. ಈ ಸಲ ನಾನು ಇಂಡಿಪೆಂಡೆಂಟ್ ಹಾಕಿ ನಾನು ಗೆಲ್ತೀನಿ. ಓಟ್ ನಮ್ಮ ಮುಸ್ಲಿಮ್ಸ್ ಸಮಾಜದವರು ಆಗಲಿ, ನಮ್ಮ ಹಿಂದೂ ಬಾಂಧವಗಳಾಗಲಿ, ಬ್ಯಾಕಟ್ ಕಮಿಟಿಯರಾಗಲಿ, ಬೇರೆ ಕಮಿಟಿಯರಾಗಲಿ, ಎಲ್ಲ ನಮ್ಮ ಜೊತೆಗೆ ಐತಿ. ನಾನು 100% ಗೆಲ್ತೀನಿ. ಥ್ಯಾಂಕ್ ಯು ಸರ್. ಹೇಳಿದ್ರಲ್ಲ, ಇದು ಪಕ್ಷೇತರ ಅಭ್ಯರ್ಥಿಗಳ ಮಾತು. ಯಾವುದೇ ಕಾರಣಕ್ಕೂ ನಾವು ಚುನಾವಣೆಯನ್ನು ಬಿಡಲ್ಲ, ಗೆದ್ದೇ ಗೆಲ್ತೀವಿ. ಅಲ್ಪಸಂಖ್ಯಾತ ಅದರಲ್ಲೂ ಮುಸ್ಲಿಮರಿಗೆ ಒಂದು ಟಿಕೆಟನ್ನು ಘೋಷಣೆ ಮಾಡಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಮುಸ್ಲಿಂ ಸಮುದಾಯ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸಿತ್ತು. ಆದರೆ ಇದು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅದೇ ಕುಟುಂಬಕ್ಕೆ ಮತ್ತೆ ಮಣೆ ಹಾಕಿರೋದ್ರಿಂದ ಸಾಕಷ್ಟು ಘಾಸಿಯಾಗಿದೆ. ಈ ಬಾರಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಜಿಶನ್ ಜೊತೆ ನಾಗರಾಜ್ BF ಸಂದ್ರ, ವಾರ್ತಾ ಭಾರತಿ, ದಾವಣಗೆರೆ.